ಚಿಂತಾಮಣಿ ತಾಲೂಕು ಕಚೇರಿಯ ಮುಂಭಾಗ ಏಪ್ರಿಲ್ 10ರಂದು ಪ್ರತಿಭಟನೆ. ಸಾರ್ವಜನಿಕರು ಸಹಕರಿಸಿ. ಅಂಕಲ್ಮಡುಗು ಭಾಸ್ಕರ್ ಶಿವಾರೆಡ್ಡಿ. ನಮಸ್ಕಾರ ವೀಕ್ಷಕರೇ, ಗರುಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರೂಪ. ವಿವಿಧ ಸಾರ್ವಜನಿಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಏಪ್ರಿಲ್ 10ರಂದು ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಅಂಕಲ್ಮಡುಗು ಭಾಸ್ಕರ್ ಶಿವಾರೆಡ್ಡಿ ತಿಳಿಸಿದ್ದಾರೆ. ನೀರನ್ನು ಸಪ್ಲೈ ಮಾಡೋದು ತಪ್ಪು ಅಂತೇಳಿ ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ತಿಳಿಸಿದ್ವಿ. ಅದೇ ರೀತಿಯಾಗಿ ಆ ಒಂದು ಸಂದರ್ಶನದಲ್ಲಿ ನಿಮ್ಮ ಅಭಿಪ್ರಾಯದಂತೆ ದಿನಾಂಕ ಮತ್ತು ಸಮಯವನ್ನ ನಿಗದಿಪಡಿಸಲಾಗುವುದು ಅಂತೇಳಿ ತಿಳಿಸಿದ್ವಿ. ಹಾಗೆ ನನಗೆ ಅನೇಕ ಜನರು ಕಾಲ್ ಮಾಡಿದ್ರು, ಮತ್ತೆ ನಾನು ಕೂಡ ಒಂದಷ್ಟು ಲೀಡರ್ಸ್ಗೆ, ಸೊಸೈಟಿಲಿ ಇರ್ತಕ್ಕಂಥ ಲೀಡರ್ಸ್ಗೆ ಫೋನ್ ಮಾಡಿದ್ದೆ. ಅವರು ತಿಳಿಸಿರ್ತಕ್ಕಂಥದ್ದು ಏಪ್ರಿಲ್ 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭ. ಇನ್ನೊಂದ್ಸರಿ ಹೇಳ್ತೀನಿ, ಏಪ್ರಿಲ್ 10ನೇ ತಾರೀಕು ಶುಕ್ರವಾರ ಪ್ರತಿಭಟನೆಯ ದಿನಾಂಕ, ಪ್ರತಿಭಟನೆಯ ಸ್ಥಳ ಚಿಂತಾಮಣಿ ತಾಲೂಕು ಆಫೀಸ್ ಮುಂದುಗಡೆ. ಅದೇ ರೀತಿಯಾಗಿ ಕೆಲವೊಂದು ರೈತ ಮುಖಂಡರಿಂದ, ರೈತ ಸಂಘಟನೆಗಳಿಂದ ಬಂದಿತ್ತು. ನಾವು ಕೋವಿಡ್ಗಿಂತ ಮುಂಚೆ ಸಾಲ ಮಾಡ್ಕೊಂಡಿದೀವಿ, ಆ ಸಾಲವನ್ನ ಕೂಡ ಸರ್ಕಾರ ಪರಿಹಾರ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು, ಅದಕ್ಕಾಗಿ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿದರೆ, ಅದೇ ರೀತಿಯಾಗಿ ನಾನು ಆ ಪಾಯಿಂಟ್ ಕೂಡ ಮೆಮೊರಾಂಡಮ್ ಅಲ್ಲಿ ಸೇರಿಸ್ತೀನಿ. ಇನ್ನು ಚೆನ್ನಾಗಿ ಅಂತಂದ್ರೆ, ಈಗ ವಿದ್ಯಾರ್ಥಿಗಳಿಗೆ ಇವತ್ತು ಕೋವಿಡ್ಗಿಂತ ಮುಂಚೆ ಓದ್ಕೊಂಡು ಡಿಗ್ರಿಗಳು ಕಂಪ್ಲೀಟ್ ಮಾಡಿಕೊಂಡು ಅವ್ರಿಗಿನ್ನ ಉದ್ಯೋಗ ಸಿಕ್ಕಿಲ್ಲ, ಆ ಲೋನುಗಳದ್ದು ಇನ್ನೊಂದು ಮತ್ತೊಂದು ಸಮಸ್ಯೆ ಇರುತ್ತೆ, ಬ್ಯಾಂಕುಗಳಿಂದ ಕಾಟ ಇರುತ್ತೆ, ಅಂತವರು ಕೂಡ ಬನ್ನಿ, ನಿಮ್ಮ ಎಲ್ಲ ಪಾಯಿಂಟ್ಸ್ ಕೂಡ ಮೆಮೊರಾಂಡಮ್ ಅಲ್ಲಿ ಸೇರಿಸಿ ತಾಲೂಕ್ ಆಫೀಸ್ಗೊಂದು, ಡಿಸಿಗೊಂದು, ಕರ್ನಾಟಕ ಸರ್ಕಾರಕ್ಕೊಂದು, ಸೆಂಟ್ರಲ್ ಗೌರ್ಮೆಂಟ್ಗೊಂದು ಎಲ್ಲಾನು ಕೂಡ ಮೆಮೊರಾಂಡಮ್ ಅಲ್ಲಿ ಸೇರಿಸಿ ಸಿಗ್ನೇಚರ್ಸ್ ನ ತೆಗೆದುಕೊಂಡು ಆ ಒಂದು ಮೆಮೊರಾಂಡಮ್ ನ ಎಲ್ಲರಿಗೂ ಕೂಡ ಪೋಸ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡೋಣ. ಇನ್ನು ಏನೇನು ಕನ್ಸರ್ನ್ಸ್ ಇದೆಯೋ ಎಲ್ಲವನ್ನು ಕೂಡ ಮೆಮೊರಾಂಡಮ್ ಅಲ್ಲಿ ಸೇರಿಸೋಣ. ಬರೀ ಇವತ್ತು 13 ನಾವು ಮೆನ್ಷನ್ ಮಾಡಿದೀವಿ, ಬೆಂಗಳೂರು ನೀರು ಮಾತ್ರ ಮುಖ್ಯ ಅದಲ್ಲ, ಎಲ್ಲವೂ ಕೂಡ ಮುಖ್ಯ. ಸಾಮಾನ್ಯ ಜನರಿಗಿರ್ತಕ್ಕಂಥ ಎಲ್ಲಾ ಸಮಸ್ಯೆಗಳು ಕೂಡ ಮುಖ್ಯ. ಹಾಗಾಗಿ ಎಲ್ಲಾ ಸಮಸ್ಯೆಗಳನ್ನು ಸೇರಿಸಿ ಮೆಮೊರಾಂಡಮ್ ಅಲ್ಲಿ, ಅಲ್ಲಿರ್ತಕ್ಕಂಥ ತಹಸೀಲ್ದಾರ್ಗೊಂದು ಮೆಮೊರಾಂಡಮ್ ಕಾಪಿ, ಡಿಸಿಗೊಂದು, ಕರ್ನಾಟಕ ಸರ್ಕಾರಕ್ಕೊಂದು, ಗವರ್ನರ್ಗೊಂದು, ಸೆಂಟ್ರಲ್ ಗೌರ್ಮೆಂಟ್ಗೊಂದು, ಇತರ ಪ್ರೆಸಿಡೆಂಟ್ಗೊಂದು ಎಲ್ಲರಿಗೂ ಕೂಡ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ನೀವು ಕೂಡ ಸಪೋರ್ಟ್ ಮಾಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿರ್ತಕ್ಕಂಥ ವಿದ್ಯಾವಂತ ಯುವಕರು ಇದ್ರ ಬಗ್ಗೆ, ಮುಂದಿನ ಜನರೇಷನ್ ಬಗ್ಗೆ ಯೋಚನೆ ಮಾಡಿ, ಬೆಂಗಳೂರಿಂದ ಈ ಗಲೀಜ್ ನೀರು ಬಂದು ಈಗಾಗಲೇ ಕೆರೆ ಕುಂಟೆಗಳಲ್ಲಿ ಎಲ್ಲಿ ಸಪ್ಲೈ ಆಗಿದೆಯೋ ಅಲ್ಲೆಲ್ಲ ರೋಗಗಳು ಬಂದು ಅವರೆಲ್ಲ ಹಾಸ್ಪಿಟಲ್ ತಿರುಗಾಡ್ತಾ ಇರ್ತಕ್ಕಂಥದ್ದು, ಚರ್ಮರೋಗ ಸಮಸ್ಯೆಗಳು, ಕ್ಯಾನ್ಸರ್, ಅನೇಕ ಸಮಸ್ಯೆಗಳು, ರೈತರಿಗೆ ಬೆಳೆ ಆಗ್ತಾ ಇಲ್ಲ, ವಿಪರೀತ ರೋಗಗಳು ಎಲ್ಲ ಪೆಸ್ಟಿಸೈಡ್ಸ್ ಹಾಕಿ 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 ನಾವು ತಿಂತಾ ಇರೋದು ಇವತ್ತು ವಿಷ. ಹೀಗೆ ಮುಂದುವರೆದ್ರೆ ಒಂದಿನ ಇರೋ ಬಡವರು ಎಲ್ಲರೂ ಸತ್ತೋಗ್ತಾರೆ. ಇವತ್ತು ಬಡವರಿಗೆ, ರೈತರ ಮಕ್ಕಳಿಗೆ ಯಾರಿಗೂ ಮಕ್ಕಳೇ ಆಗ್ತಾ ಇಲ್ಲ, ಮದುವೆ ಮಾಡಿಕೊಂಡು 10-15 ವರ್ಷ ಆದ್ರೂ ಕೂಡ ಮಕ್ಕಳಿಲ್ಲ. ಎಲ್ಲವನ್ನು ಗಮನಿಸಬೇಕು. ತಾವುಗಳೆಲ್ಲರೂ ಈ ಶಾಂತಿಯುತ ಸತ್ಯಾಗ್ರಹವನ್ನ, ಪ್ರತಿಭಟನೆಯನ್ನ ಬೆಂಬಲಿಸಬೇಕು ಅಂತೇಳಿ ಮನವಿ ಮಾಡ್ತಾ, ಬನ್ನಿ ಕೈ ಜೋಡಿಸಿ ಏಪ್ರಿಲ್ 10ನೇ ತಾರೀಕು ಈ ಪ್ರತಿಭಟನೆಯನ್ನ ಯಶಸ್ವಿ ಮಾಡೋಣ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಭಾಸ್ಕರ್ ಅಂಕಲ್ಮಡುಗು ಶಿವಾರೆಡ್ಡಿ. ಜೈ ಶ್ರೀರಾಮ್, ಜೈ ಗುರುದೇವ್.